ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯಾಗಿ ಉಳಿದು ಕಾಕಂಡಕಿ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿರುವ ಈ ದರ್ಗಾದ ಹೆಸರು ಹಜರತ್ ಸೈಯದ್ ದಸ್ಕೀರ್ ಪೀರ್ ದರ್ಗಾ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡಕಿಯಲ್ಲಿರುವ ಈ ಜಾಗಕ್ಕೆ ಪ್ರತಿ ಅಮಾಸೆಗೆ ಒಮ್ಮೆ ಬಂದು ಹೋಗುವುದು ನನ್ನ ವಾಡಿಕೆ. ಸುಮಾರು 500 ವರ್ಷಗಳ ಇತಿಹಾಸ ಇರುವ ಬಿಜಾಪುರದ ಆದಿಲ್ ಶಾಹಿಗಳ ಗುರುಗಳಾಗಿದ್ದ ಈ ಸೂಫಿ ಸಂತರ ದರ್ಗಾ ಇಸ್ಲಾಂ ಧರ್ಮಕ್ಕಷ್ಟೇ ಸೀಮಿತವಾಗಿರದೆ ವಿಜಯಪುರ, ಬಾಗಲಕೋಟ್, ಬೆಳಗಾವಿ ಹಾಗೂ ಮಹಾರಾಷ್ಟ್ರದವರೆಗೂ ಭಕ್ತಾದಿಗಳು ಜಾತಿ ಧರ್ಮದ ಚೌಕಟ್ಟನ್ನು ಮೀರಿ ಇಲ್ಲಿಗೆ ಬಂದು ಹೋಗುತ್ತಾರೆ. ದರ್ಗಾ ಎನ್ನುವುದು ಪರ್ಷಿಯನ್ ಪದವಾಗಿದ್ದು ದ್ವಾರ ಅಥವಾ ಅರಮನೆ ಎಂಬುದು ಇದರ ಅರ್ಥ. ಇಸ್ಲಾಂ ಧರ್ಮದ ಸೂಫಿ ಸಂತರು ಅಥವಾ ಧರ್ಮಗುರುಗಳ ಸಮಾಧಿ ಇರುವ ಪವಿತ್ರ ಸ್ಥಳವನ್ನು ದರ್ಗಾ ಅಂತ ಕರೆಯಲಾಗುತ್ತೆ. ಸೂಫಿ ಸಂತರು ಅಲ್ಲಾಹನಿಗೆ ಅತ್ಯಂತ ಹತ್ತಿರದವರು ಎಂಬ ನಂಬಿಕೆ ಆಳವಾಗಿರುವುದರಿಂದ ಇಲ್ಲಿ ತಮ್ಮ ಬಯಕೆಗಳನ್ನು ಹೇಳಿಕೊಂಡರೆ ಅವು ನೆರವೇರುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಪ್ರತಿ ವರ್ಷ ಇಲ್ಲಿ ದಸ್ಕೀರ್ ಸಾಹೇಬರ ಉರುಸು ಬಹಳ ವಿಜೃಂಭಣೆಯಿಂದ ಸಾಗುತ್ತದೆ. ಈ ಸಂದರ್ಭದಲ್ಲಿ ದರ್ಗಾಗೆ ವಿಶೇಷ ವಿಧಿವಿಧಾನಗಳು, ಗಂಧದ ಉತ್ಸವ ಮತ್ತು ಕವಾಲಿ ಕಾರ್ಯಕ್ರಮ ಜರುಗುತ್ತವೆ. ದಸ್ಕೀರ್ ಸಾಹೇಬರು ತಮ್ಮ ಪವಾಡಗಳ ಮೂಲಕ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿದ್ದರು ಎಂಬ ನಂಬಿಕೆ ಇಂದಿಗೂ ಜನರಲ್ಲಿದೆ. ಮಾನಸಿಕ ನೆಮ್ಮದಿಗಾಗಿ, ಕಾಯಿಲೆಗಳ ವಾಸಿಗಾಗಿ ಮತ್ತು ಕೃಷಿ ಸಮೃದ್ಧಿಗಾಗಿ ರೈತರು ಹಾಗೂ ಜನಸಾಮಾನ್ಯರು ಇಲ್ಲಿಗೆ ಬಂದು ಹರಕೆ ಕಟ್ಟಿಕೊಳ್ಳುತ್ತಾರೆ. ಕಾಕಂಡಕಿಯ ಈ ದರ್ಗಾ ಉತ್ತರ ಕರ್ನಾಟಕದ ಸೂಫಿ ಪರಂಪರೆ ಮತ್ತು ಸಾಮರಸ್ಯದ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯಾಗಿದೆ.